ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ 6 ತಿಂಗಳ ಒಂದು ಪ್ರಚಲಿತ ಘಟನೆಗಳ ಪಾರ್ಟ್ 2 ವಿಡಿಯೋ ಕೂಡ ಇದಾಗಿರುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು 40 ಪ್ರಶ್ನೆಗಳನ್ನು ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂಯೇಷನ್ ವಿಡಿಯೋ ಕೂಡ ಇದಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋದಾದರೆ, ಮೊದಲನೇ ಪ್ರಶ್ನೆ 41ನೇ ಪ್ರಶ್ನೆ. ಈ ಕೆಳಗಿನ ಯಾವ ಒಂದು ಸ್ಥಳದಲ್ಲಿ ಭಾರತದ ಮೊದಲ ಮೈಕ್ರೋ LED ಬೇಸ್ಡ್ ಏರ್ ಟವರನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸುವಂಥದ್ದು ಕಂಪ್ಲೀಟಾಗಿ 6 ತಿಂಗಳ ಒಂದು ಪ್ರಚಲಿತ ಘಟನೆಗಳ ಒಂದು ವಿಡಿಯೋ ಸೀರೀಸ್ ಕೂಡ ಇದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ಮಾತ್ರ ಇಲ್ಲಿ ತೆಗೆದುಕೊಂಡು ನಿಮಗೆ ತಿಳಿಸ್ತಾ ಇರ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ನವದೆಹಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಭಾರತದ ಮೊದಲ ಮೈಕ್ರೋ LED ಬೇಸ್ಡ್ ಟವರನ್ನು ನಮ್ಮ ನವದೆಹಲಿಯಲ್ಲಿ ಸ್ಥಾಪಿಸಲಾಗಿರುತ್ತದೆ. ನೆಕ್ಸ್ಟ್ 42ನೇ ಪ್ರಶ್ನೆ. ಭಾರತದ ಮೊದಲ ಡಿಜಿಟಲ್ ಟ್ವಿನ್ ಹೊಂದಿರುವಂಥ ಚಿದಂಬರನಾರ್ ಬಂದರು ಎಲ್ಲಿದೆ? ಸ್ನೇಹಿತರೆ, ಭಾರತದ ಮೊಟ್ಟ ಮೊದಲ ಡಿಜಿಟಲ್ ಟ್ವಿನ್ ಹೊಂದಿರುವಂಥ ಒಂದು ಚಿದಂಬರನಾರ್ ಬಂದರು ಎಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ನಮ್ಮ ಭಾರತದಲ್ಲಿರುವಂಥ ಬಂದರುಗಳು ಎಷ್ಟು, ಯಾವೆಲ್ಲ ಬಂದರು ಏನಕ್ಕೆ ಉಪಯೋಗ ಆಗುತ್ತೆ, ಯಾವ ಬಂದರಿನ ಹೆಸರು ಪ್ರಸ್ತುತ ಚೇಂಜಸ್ ಏನಾದರೂ ಮಾಡಿದಾರಾ ಇಲ್ವಾ ಅಂತ ಕಂಪ್ಲೀಟಾಗಿ ನೀವು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆದಂಥ ಇವು ಪ್ರಶ್ನೆಗಳಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ತಮಿಳುನಾಡಿನಲ್ಲಿ ಈ ಒಂದು ಚಿದಂಬರನಾರ್ ಬಂದರನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ 43ನೇ ಪ್ರಶ್ನೆ. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸಿರುವಂಥ ರಾಜ್ಯಕೋಶೀಯ ಸ್ವಾಸ್ಥ್ಯ ಸೂಚ್ಯಂಕದಲ್ಲಿ 2026ರಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸಿರುವಂಥ ರಾಜ್ಯಕೋಶೀಯ ಸ್ವಾಸ್ಥ್ಯ ಸೂಚ್ಯಂಕದಲ್ಲಿ 2026ರಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಡಿಶಾ ರಾಜ್ಯ. ಆಪ್ಷನ್ ಡಿ ಒಡಿಶಾ ರಾಜ್ಯ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ. ಕನ್ಸ್ಯೂಮರ್ ರೈಟ್ ಡೇ 2026 ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ ಯಾವ ದಿನಾಂಕದಂದು ಯಾವ ದಿನಗಳನ್ನು ಆಚರಿಸಲಾಗುತ್ತೆ ಅಂತ. ನೀವು ಕಂಪ್ಲೀಟಾಗಿ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಜನವರಿ ಯಾವುದು, ಫೆಬ್ರವರಿಲಿ ಯಾವುದು, ಈ ರೀತಿ ಕಂಪ್ಲೀಟಾಗಿ ಜನವರಿಯಿಂದ ಡಿಸೆಂಬರ್ವರೆಗೂ ಯಾವೆಲ್ಲ ಒಂದು ಡೇಟ್ಸ್ಗಳು ಬರುತ್ತೆ, ಆ ಒಂದು ಡೇಟ್ಸ್ಗಳಲ್ಲಿ ಯಾವೆಲ್ಲ ಒಂದು ದಿನಗಳು ಬರುತ್ತೆ, ಆ ಒಂದು ಆಚರಣೆ ಮಾಡುವಂಥ ದಿನಗಳ ಥೀಮ್ಗಳು ಏನು ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ನೋಡ್ಕೋಬೇಕಾಗಿರುತ್ತೆ. ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ ಸರಿಯಾಗಿರುತ್ತೆ. ಮಾರ್ಚ್ 15 ಸರಿಯಾದಂಥ ಉತ್ತರವಾಗಿರುತ್ತೆ. ಇದರ ಒಂದು ಥೀಮ್ ಏನಾಗಿರುತ್ತದೆ ಅಂತಂದರೆ ಸೇಫ್ ಪ್ರಾಡಕ್ಟ್ ಕಾನ್ಫಿಡೆಂಟ್ ಫಾರ್ ಕಸ್ಟಮರ್ಸ್ ಅನ್ನುವಂಥದ್ದು ಈ ಒಂದು ಕನ್ಸ್ಯೂಮರ್ ರೈಟ್ ಡೇನ ಒಂದು ಥೀಮ್ ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ. ಫ್ರೀಡಮ್ ಶೀಲ್ಡ್ ಎಂಬ ಮಿಲಿಟರಿ ಅಭ್ಯಾಸ ಯಾವ 2 ದೇಶಗಳ ನಡುವೆ ನಡೆಯಿತು? ಫ್ರೀಡಮ್ ಶೀಲ್ಡ್ ಎಂಬಂಥ ಮಿಲಿಟರಿ ಅಭ್ಯಾಸ ಯಾವ 2 ದೇಶಗಳ ನಡುವೆ ನಡೆಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ. ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಪ್ರತಿಯೊಂದು ಮಿಲಿಟರಿ ಬೇಸ್ಡ್ ಅಭ್ಯಾಸಗಳು ಕೂಡ ನಡೀತಾ ಇರುತ್ತೆ ಬೇರೆ ಬೇರೆ ದೇಶಗಳದು, ಅದನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ 46ನೇ ಪ್ರಶ್ನೆ. ನಿರ್ಭಯ ನಿಶಾ ಇನಿಷಿಯೇಟಿವ್ ಪ್ರಾರಂಭ ಮಾಡಿದ ರಾಜ್ಯ ಯಾವುದು? ನಿರ್ಭಯ ನಿಶಾ ಇನಿಷಿಯೇಟಿವ್ ಪ್ರಾರಂಭಿಸಿದಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ ಸರಿಯಾದಂಥ ಉತ್ತರವಾಗಿರುತ್ತೆ. ಇದು ಏನಕ್ಕೆ ಅಂತಂದರೆ ನಿರ್ಭಯ ನಿಶಾ ಇನಿಷಿಯೇಟಿವ್ ಏನಕ್ಕೆ ಅಂತಂದರೆ ಇದು ಕಂಪ್ಲೀಟಾಗಿ ಮಹಿಳೆಯರ ಒಂದು ಸುರಕ್ಷತೆಗಾಗಿ ಪ್ರಾರಂಭಿಸಿದಂಥ ಒಂದು ನಿರ್ಭಯ ನಿಶಾ ಇನಿಷಿಯೇಟಿವ್ ಅನ್ನು ಕೇರಳ ರಾಜ್ಯ ಪ್ರಾರಂಭಿಸಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 47ನೇ ಪ್ರಶ್ನೆ. 60ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. 60ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆರ್ ವೈರಮುತ್ತು. ಸ್ನೇಹಿತರೆ, ಆಪ್ಷನ್ ಸಿ ಆರ್ ವೈರಮುತ್ತು ಸರಿಯಾಗಿರುತ್ತೆ. ಇವರಿಗೆ ತಮಿಳು ಭಾಷೆಗೆ ಬಂದಿರುವಂಥ ಈ ಒಂದು
ಜ್ಞಾನಪೀಠ ಪ್ರಶಸ್ತಿ ಕೂಡ ಆಗಿರುತ್ತೆ, ತಮಿಳು ಭಾಷೆಗೆ ಬಂದಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆ, ಕರ್ನಲ್ ಸಿ.ಕೆ. ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ನ ಅವಾರ್ಡ್ ವಿಜೇತರು ಯಾರು ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಕರ್ನಲ್ ಸಿ.ಕೆ. ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ವಿಜೇತರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಅಂತಂದರೆ ರಾಹುಲ್ ದ್ರಾವಿಡ್ ಮತ್ತು ರೋಜರ್ ಬಿನ್ನಿ ಆಪ್ಷನ್ ಬಿ ಮತ್ತು ಸಿ ಸರಿಯಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎರಡೂ ಕೂಡ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ, 12ನೇ ಏಷ್ಯನ್ ಮತ್ತು ಪೆಸಿಫಿಕ್ ರೀಜನಲ್ ಕಾನ್ಫರೆನ್ಸ್ 2026 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಗಿರುತ್ತೆ. 12ನೇ ಒಂದು ಏಷ್ಯನ್ ಪೆಸಿಫಿಕ್ ರೀಜನಲ್ ಕಾನ್ಫರೆನ್ಸ್ 2026 ಎಲ್ಲಿ ನಡೆಯಿತು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನವದೆಹಲಿಯಲ್ಲಿ ಸ್ನೇಹಿತರೆ. ಆಪ್ಷನ್ ಡಿ ನವದೆಹಲಿಯಲ್ಲಿ ನಡೆದಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ, ಬುಡಕಟ್ಟು ಜನಾಂಗದವರ ಉತ್ಸವ ಆದಿಪರಬ್ 2026 ಎಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಬುಡಕಟ್ಟು ಜನಾಂಗದ ಉತ್ಸವ ಆಗಿರುವಂಥ ಆದಿಪರಬ್ ಎಂಬುವಂಥದ್ದು 2026ರಲ್ಲಿ ಎಲ್ಲಿ ಪ್ರಾರಂಭವಾಯಿತು ಅಂತ ನಾವಿನ್ನು ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಛತ್ತೀಸ್ಗಢದಲ್ಲಿ. ಆಪ್ಷನ್ ಎ ಛತ್ತೀಸ್ಗಢದಲ್ಲಿ ಪ್ರಾರಂಭವಾಗಿರುತ್ತೆ. ಛತ್ತೀಸ್ಗಢದ ನವರಾಯಪುರದಲ್ಲಿ ಈ ಒಂದು ಆದಿಪರಬ್ ಎಂಬುವಂಥ ಬುಡಕಟ್ಟು ಜನಾಂಗದ ಉತ್ಸವ ಇದಾಗಿರುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನೆಕ್ಸ್ಟ್ 51ನೇ ಪ್ರಶ್ನೆ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪಿಕ್ಸ್ 2026ರಲ್ಲಿ ಭಾರತ ಪಡೆದಂಥ ಪದಕಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪಿಕ್ಸ್ನಲ್ಲಿ ನಮ್ಮ ಭಾರತ ಪಡೆದಿರುವಂಥ ಪದಕಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಆಪ್ಷನ್ ಎ 208 ಆಗಿರುತ್ತೆ. ಆಪ್ಷನ್ ಎ 208 ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು 208ರಲ್ಲಿ 75 ಚಿನ್ನವಾಗಿರುತ್ತೆ. 75 ಚಿನ್ನವನ್ನು ಪಡೆದುಕೊಂಡಿರುತ್ತದೆ. 69 ಬೆಳ್ಳಿ ಪದಕವನ್ನು ಪಡೆದುಕೊಂಡಿರುತ್ತದೆ. ಇನ್ನು ಮಿಕ್ಕುಳಿದಂತೆ ಉಳಿದಂಥ 64 ಕಂಚಿನ ಪದಕಗಳಾಗಿರುತ್ತೆ. ಉಳಿದಂಥ 64 ಕಂಚಿನ ಪದಕಗಳಾಗಿರುತ್ತೆ. ಟೋಟಲ್ 208ರಲ್ಲಿ 75 ಚಿನ್ನದ ಪದಕ, 69 ಬೆಳ್ಳಿಯ ಪದಕ ಮತ್ತು 64 ಕಂಚಿನ ಪದಕಗಳು, ಟೋಟಲ್ 208 ಪದಕಗಳನ್ನು ಪಡೆದು ನಮ್ಮ ಭಾರತ ಮೊದಲ ಸ್ಥಾನದಲ್ಲಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 52ನೇ ಪ್ರಶ್ನೆ, ತಮಿಳುನಾಡಿನ ಟ್ಯುಟಿಕೋರಿಯನ್ ಏರ್ಪೋರ್ಟ್ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು ಅಂತ ಆಗಿರುತ್ತೆ ಸ್ನೇಹಿತರೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಯಾವೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳಿರುತ್ತೆ ಮತ್ತು ಯಾವೆಲ್ಲ ಡೊಮೆಸ್ಟಿಕ್ ಏರ್ಪೋರ್ಟ್ಸ್ಗಳಿರುತ್ತೆ, ಅದರ ಒಂದು ಪ್ರಸ್ತುತ ಏನೆಲ್ಲ ಒಂದು ಅಪ್ಡೇಟ್ಸ್ಗಳಿರುತ್ತೆ, ಏನೆಲ್ಲ ಹೆಸರು ಚೇಂಜ್ ಆಗಿರುತ್ತೆ, ಏನೋ ಒಂದು ಸಾಧನೆ ಮಾಡಿರುತ್ತೆ, ಇದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ. ಈ ಒಂದು ತಮಿಳುನಾಡಿನ ಟ್ಯುಟಿಕೋರಿಯನ್ ಏರ್ಪೋರ್ಟ್ ಹೆಸರನ್ನು ಬದಲಾಯಿಸಲಾಗಿರುತ್ತೆ. ಏನೆಂದು ಬದಲಾಯಿಸಲಾಗಿದೆ ಅಂತ ನೋಡೋದಾದರೆ ತೂತುಕುಡಿ ಏರ್ಪೋರ್ಟ್. ಆಪ್ಷನ್ ಬಿ ತೂತುಕುಡಿ ಏರ್ಪೋರ್ಟ್ ಎಂದು ಇದರ ಒಂದು ಮರುನಾಮಕರಣವನ್ನು ಕೂಡ ಮಾಡಲಾಗಿರುತ್ತದೆ. ನೆಕ್ಸ್ಟ್ 53ನೇ ಪ್ರಶ್ನೆ, ಯಾವ ಬುಡಕಟ್ಟು ಜನಾಂಗದವರು ಚಪ್ಪರ್ ಕಟ್ ಎನ್ನುವಂಥ ಉತ್ಸವವನ್ನು ಆಚರಿಸಿದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಈ ಕೆಳಕಂಡ ಯಾವ ಒಂದು ಬುಡಕಟ್ಟು ಜನಾಂಗದವರು ಚಪ್ಪರ್ ಕಟ್ ಎನ್ನುವಂಥ ಉತ್ಸವವನ್ನು ಆಚರಿಸಿದರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಿಜೋ ಸಮುದಾಯ. ಆಪ್ಷನ್ ಸಿ ಮಿಜೋ ಸಮುದಾಯ ಸರಿಯಾಗಿರುತ್ತೆ. ಮಿಜೋರಾಂನಲ್ಲಿರುವಂಥ ಈ ಒಂದು ಮಿಜೋ ಸಮುದಾಯದವರು ಈ ಒಂದು ಚಪ್ಪರ್ ಕಟ್ ಎಂಬುವಂಥ ಒಂದು ಉತ್ಸವವನ್ನು ಆಚರಿಸ್ತಾರೆ. ಇದು ಕಂಪ್ಲೀಟಾಗಿ ಚಳಿಗಾಲದಲ್ಲಿ ನಡೆಯುವಂಥ ಒಂದು ಚಪ್ಪರ್ ಕಟ್ ಉತ್ಸವ ಕೂಡ ಇದಾಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 54ನೇ ಪ್ರಶ್ನೆ, ಯಾವ ರಾಜ್ಯದ ಕುಸುಮಪುರ ಗ್ರಾಮವು ಮೊದಲ ಸ್ಮಾರ್ಟ್ ವಿಲೇಜ್ ಎನಿಸಿತು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಯಾವ ರಾಜ್ಯದ ಕುಸುಮಪುರ ಗ್ರಾಮವು ಮೊದಲ ಸ್ಮಾರ್ಟ್ ವಿಲೇಜ್ ಎಂದು ಘೋಷಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಒಡಿಸ್ಸಾ ರಾಜ್ಯ ಸ್ನೇಹಿತರೆ. ಆಪ್ಷನ್ ಎ ಒಡಿಸ್ಸಾ ರಾಜ್ಯದಲ್ಲಿ ಈ ಒಂದು ಕುಸುಮಪುರ ಎಂಬುವಂಥದ್ದು ಫಸ್ಟ್ ಸ್ಮಾರ್ಟ್ ಸಿಟಿ ಕೂಡ ಇದಾಗಿರುತ್ತೆ. ನೆಕ್ಸ್ಟ್ 55ನೇ ಪ್ರಶ್ನೆ, ಜಸ್ಪ್ರೀತ್ ಬೂಮ್ರಾ ಅವರು ಕೆಳಗಿನ ಯಾವ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಪ್ರಶ್ನೆ ಕೂಡ ಇದಾಗಿರುತ್ತೆ. ಸ್ನೇಹಿತರಲ್ಲಿ ಆಪ್ಷನ್ಸ್ಗಳು ತಪ್ಪಾಗಿರುತ್ತೆ. ಸ್ನೇಹಿತರೆ, ಜಸ್ಪ್ರೀತ್ ಬೂಮ್ರಾ ಅವರು ಕೆಳಗಿನ ಯಾವೊಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆದರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಯೂನಿಗ್ಲೋ ಸ್ನೇಹಿತರೆ. ಯೂನಿಗ್ಲೋ ಕಂಪನಿಯ ಹೊಸ ಅಂಬಾಸಿಡರ್ ಆಗಿ
ಜಸ್ಪ್ರೀತ್ ಬುಮ್ರಾ ಅವರು ಆಯ್ಕೆ ಕೂಡ ಆಗಿರ್ತಾರೆ. ಹಾಗಾಗಿ ಯುನಿಕ್ಲೋ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 56ನೇ ಪ್ರಶ್ನೆ, ಸಂಗೀತ ಕಲಾನಿಧಿ ಪುರಸ್ಕಾರ 2026ರ ವಿಜೇತರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸಂಗೀತ ಕಲಾನಿಧಿ ಪುರಸ್ಕಾರ 2026ರ ವಿಜೇತರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜಯಂತ್ ಕುಮಾರೇಶ್. ಆಪ್ಷನ್ ಸಿ ಜಯಂತ್ ಕುಮಾರೇಶ್ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 57ನೇ ಪ್ರಶ್ನೆ, ಸಿ ಡ್ರ್ಯಾಗನ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸಿ ಡ್ರ್ಯಾಗನ್ ಎನ್ನುವಂಥದ್ದು 2026 ಇದು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗುವಾಮ. ಆಪ್ಷನ್ ಸಿ ಗುವಾಮದಲ್ಲಿ ಇದನ್ನು ಏರ್ಪಡಿಸಲಾಗಿರುತ್ತೆ. ಈ ಒಂದು ಸಿ ಡ್ರ್ಯಾಗನನ್ನು ಆಯೋಜಿಸಿದಂಥವರು US ಮಿಲಿಟರಿ ಅವರು ಇದನ್ನು ಆಯೋಜಿಸಿರ್ತಾರೆ. ನೆಕ್ಸ್ಟ್ 58ನೇ ಪ್ರಶ್ನೆ, ಕೊಂಪೆಲ್ಲ ವೆಂಕಟರಮಣ ಮೂರ್ತಿಯವರನ್ನು ಕೇಂದ್ರ ಸರ್ಕಾರ ಯಾವ ಸಂಸ್ಥೆಯ ಪೂರ್ಣಕಾಲಿಕ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಕೊಂಪೆಲ್ಲ ವೆಂಕಟರಮಣ ಮೂರ್ತಿಯವರನ್ನು ಕೇಂದ್ರ ಸರ್ಕಾರ ಈ ಕೆಳಕಂಡ ಯಾವೊಂದು ಸಂಸ್ಥೆಯ ಪೂರ್ಣಕಾಲಿಕ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸೆಬಿ ಸಂಸ್ಥೆಗೆ ಇವರನ್ನು ಪೂರ್ಣಕಾಲಿಕ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಲಾಗಿರುತ್ತದೆ. ನೆಕ್ಸ್ಟ್ 59ನೇ ಪ್ರಶ್ನೆ, ದಿವ್ಯಾಂಗ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ದಿವ್ಯಾಂಗ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ. ಆಪ್ಷನ್ ಸಿ ಆಂಧ್ರ ಪ್ರದೇಶ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ದಿವ್ಯಾಂಗ ಶಕ್ತಿ ಯೋಜನೆ ಏನು ಅಂತಂದರೆ ಇದು ಕಂಪ್ಲೀಟಾಗಿ ಯಾರೆಲ್ಲ ಒಂದು ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ಅಂತಹ ಹ್ಯಾಂಡಿಕ್ಯಾಪ್ಸ್ಗಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಓಡಾಡಲು ಇದೀಗ ದಿವ್ಯಾಂಗ ಶಕ್ತಿ ಯೋಜನೆಯನ್ನು ಆಂಧ್ರ ಪ್ರದೇಶ ರಾಜ್ಯವು ಈಗ ಈ ಒಂದು ಯೋಜನೆ ಕೂಡ ಪ್ರಾರಂಭಿಸಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುತ್ತೆ. ನೆಕ್ಸ್ಟ್ 60ನೇ ಪ್ರಶ್ನೆ, ಸಿಖಿಯಾ ಕ್ರಾಂತಿ 2 ಪ್ರಾರಂಭಿಸಿದ ರಾಜ್ಯ ಯಾವುದು? ಸಿಖಿಯಾ ಕ್ರಾಂತಿ 2 ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಪಂಜಾಬ್ ರಾಜ್ಯ ಆಗಿರುತ್ತೆ. ಆಪ್ಷನ್ ಎ ಪಂಜಾಬ್ ರಾಜ್ಯ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ಸಿಖಿಯಾ ಕ್ರಾಂತಿ ಅಂತಂದರೆ ಏನು ಅಂತ ನೋಡಿದ್ರೆ ಇದೊಂದು ಶಿಕ್ಷಣದ ಆಧುನೀಕರಣ ಇದಾಗಿರುತ್ತದೆ. ನೆಕ್ಸ್ಟ್ 61ನೇ ಪ್ರಶ್ನೆ, ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ 2026ರ ವಿಜೇತರು ಯಾರು? ಮಾರ್ಕ್ ಲಿಂಟನ್ ಹಿಸ್ಟರಿ ಪ್ರೈಸ್ನ 2026ರ ವಿಜೇತರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಲಿಯಂ ಡಾರ್ಲಿಮಲ್ಟ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ಆಪ್ಷನ್ ಎ ವಿಲಿಯಂ ಡಾರ್ಲಿಮಲ್ಟ್ ಸರಿಯಾದಂಥ ಉತ್ತರ ಕೂಡ ಇದಾಗಿರುತ್ತೆ. ಇವರಿಗೆ ದ ಗ್ರೀನ್ ರೋಡ್ ಎಂಬಂಥ ಈ ಒಂದು ಕೃತಿಗೆ ಇವರಿಗೆ ಹಿಸ್ಟರಿ ಪ್ರೈಸ್ ಎಂಬಂಥ ಪ್ರಶಸ್ತಿ ಕೂಡ ಲಭಿಸಿರುತ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ, ಯಾವ ರಾಜ್ಯ ಅಥವಾ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶವು ರಾಹವೀರ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರು ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಯಾವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಈ ಒಂದು ರಾಹವೀರ ಎಂಬಂಥ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ದೆಹಲಿ ಆಗಿರುತ್ತೆ. ಅಂತಂದರೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತಂದರೆ ರಸ್ತೆ ಅಪಘಾತಕ್ಕೀಡಾದವರನ್ನು ಯಾರು ಸಹಾಯ ಮಾಡ್ತಾರಲ್ಲ ಅಂಥವರನ್ನು ಗುರುತಿಸಿ ಅಂಥವರಿಗೆ ಒಂದು 25,000 ರೂಗಳನ್ನು ನೀಡಿ ಅವರಿಗೆ ಪುರಸ್ಕಾರ ಮಾಡೋದಕ್ಕೆ ರಾಹವೀರ ಎಂಬಂಥ ಈ ಒಂದು ಯೋಜನೆಯನ್ನು ಪ್ರಸ್ತುತ ದೆಹಲಿ ಸರ್ಕಾರ ಜಾರಿ ಕೂಡ ಗೊಳಿಸಿರುತ್ತದೆ. ನೆಕ್ಸ್ಟ್ 63ನೇ ಪ್ರಶ್ನೆ, ಯಾವ ರಾಜ್ಯದ ಪೊಲೀಸರು ಆಪರೇಷನ್ ಕ್ರ್ಯಾಕ್ಡೌನ್ ಪ್ರಾರಂಭಿಸಿದರು? ಯಾವ ರಾಜ್ಯದ ಪೊಲೀಸರು ಆಪರೇಷನ್ ಕ್ರ್ಯಾಕ್ಡೌನ್ ಎಂಬಂಥ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ತೆಲಂಗಾಣ. ಆಪ್ಷನ್ ಬಿ ತೆಲಂಗಾಣ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ಕ್ರ್ಯಾಕ್ಡೌನ್ ಅಂತ ಆಪರೇಷನ್ ಕ್ರ್ಯಾಕ್ಡೌನ್ ಅನ್ನೋ ಒಂದು ಯೋಜನೆ ಏನು ಅಂತಂದರೆ ಯಾರೆಲ್ಲ ಒಂದು ಫೇಕ್ ಅಕೌಂಟ್ಸ್ಗಳನ್ನು ಹೊಂದಿರ್ತಾರೆ, ಯಾರೆಲ್ಲ ಒಂದು ಫೇಕ್ ಅಕೌಂಟ್ಸ್ಗಳನ್ನು ಹೊಂದಿರೋಂಥವ್ರನ್ನ ಅಂತಹ ಒಂದು ಅಕೌಂಟ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅಂತಹ ಅಕೌಂಟ್ಸ್ಗಳನ್ನು ಡಿಲೀಟ್ ಮಾಡುವಂಥ ಒಂದು ಕೆಲಸವನ್ನು ಈ ಒಂದು ತೆಲಂಗಾಣದ ಪೊಲೀಸರು ಆಪರೇಷನ್ ಕ್ರ್ಯಾಕ್ಡೌನ್ ಎಂಬುವಂಥ ಹೊಸ ಯೋಜನೆ ಕೂಡ ಪ್ರಾರಂಭಿಸಿರುತ್ತಾರೆ. ನೆಕ್ಸ್ಟ್ 64ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಟೇಡಿಯಂನಲ್ಲಿ ರವಿಶಾಸ್ತ್ರಿ ಅವರ ಹೆಸರಿನಲ್ಲಿ ಒಂದು ಸ್ಟ್ಯಾಂಡನ್ನು
ನಿರ್ಮಿಸಲಾಗುವುದು ಎಂದು ತಿಳಿಸಲಾಗಿದೆ ಸ್ನೇಹಿತರೆ. ಈ ಕೆಳಗಿನ ಯಾವ ಒಂದು ಸ್ಟೇಡಿಯಂನಲ್ಲಿ ರವಿಶಾಸ್ತ್ರಿ ಅವರ ಹೆಸರಿನಲ್ಲಿ ಒಂದು ಸ್ಟೇಡಿಯಂನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಲಾಗಿದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಾಂಖಡೆ ಸ್ಟೇಡಿಯಂ ಸ್ನೇಹಿತರೆ. ಆಪ್ಷನ್ ಎ ವಾಂಖಡೆ ಸ್ಟೇಡಿಯಂ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ವಾಂಖಡೆ ಸ್ಟೇಡಿಯಂ ಎಲ್ಲಿ ಬರುತ್ತದೆ ಅಂತಂದರೆ ಮುಂಬೈನಲ್ಲಿ ಬರುತ್ತದೆ ಸ್ನೇಹಿತರೆ. ಪ್ರತಿಯೊಂದು ಯಾವೆಲ್ಲ ಸ್ಟೇಡಿಯಂಗಳು ಯಾವ ಸ್ಟೇಟ್ಸ್ಗಳಲ್ಲಿ ಬರುತ್ತೆ ಅದರ ಹೆಸರೇನಿರುತ್ತೆ ಇವೆಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ನನಗೆ ಕ್ರಿಕೆಟ್ ಆಡಲಿಕ್ಕೆ ಬರಲ್ಲ, ಕ್ರಿಕೆಟ್ ನಾನು ನೋಡಲ್ಲ, ಕ್ರಿಕೆಟ್ ಬಗ್ಗೆ ನಾನು ಫೋಕಸ್ ಮಾಡಲ್ಲ ಅನ್ನೋಂಥವ್ರು ಕೂಡ ಈ ಒಂದು ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ನೀವು ಆನ್ಸರ್ ಮಾಡಲೇಬೇಕಾಗುತ್ತೆ. ನೀವು ಕ್ರಿಕೆಟ್ ನೋಡಲಿ ಬಿಡಲಿ, ಆದರೆ ನಿಮ್ಮ ಎಜುಕೇಷನ್ ಪರ್ಪಸ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಕರೆಂಟ್ ಅಫೇರ್ಸ್ನ ಮ್ಯಾಗ್ಝಿನ್ಗಳಲ್ಲಿ ಏನೆಲ್ಲ ಒಂದು ಅಪ್ಡೇಟ್ಸ್ಗಳು ಬಂದಿರುತ್ತದೆ, ಪ್ರಸ್ತುತ IPLನ ಆವೃತ್ತಿ ಯಾವುದಾಗಿರುತ್ತೆ, ಯಾರು ವಿನ್ನರು, ಯಾರು ರನ್ನರ್ ಅಪ್ಪು, ಯಾರು ಅತಿ ಹೆಚ್ಚು ರನ್ ಗಳಿಸಿದವರು, ಇವೆಲ್ಲವನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಮತ್ತು ಯಾವ ಸ್ಟೇಡಿಯಂಗಳು ಎಲ್ಲಿ ಬರುತ್ತದೆ ಅಂತಂದನ್ನು ಕೂಡ ನೀವು ಕಂಪ್ಲೀಟಾಗಿ ಗಮನದಲ್ಲಿ ಇಟ್ಟುಕೊಂಡ್ರೆ ನೀವು ಕ್ರಿಕೆಟ್ ನೋಡಲಿಲ್ಲ ಅನ್ನೋಂಥದ್ದು ಆದರೂ ಕೂಡ ನೀವು ಎಕ್ಸಾಮ್ನ ಒಂದು ಪ್ರಿಪರೇಷನ್ ಮಾಡ್ತಾರಂಥವ್ರು ಎಲ್ಲವನ್ನೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಾಂಖಡೆ ಸ್ಟೇಡಿಯಂ ಮುಂಬೈಯಲ್ಲಿ ಬರುತ್ತೆ. ಈ ಒಂದು ಸ್ಟೇಡಿಯಂನಲ್ಲಿ ರವಿಶಾಸ್ತ್ರಿ ಅವರ ಹೆಸರಿನಲ್ಲಿ ಒಂದು ಸ್ಟ್ಯಾಂಡನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಲಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತೆ. ನೆಕ್ಸ್ಟ್ 65ನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಮಿಷನ್ ವಸುಂಧರಾ 3.0 ಲಾಂಚ್ ಮಾಡಿತು ಅಂತ ಪ್ರಶ್ನೆ ಆಗಿರುತ್ತೆ. ವಸುಂಧರಾ 3.0 ಲಾಂಚ್ ಮಾಡಿದಂಥ ಸ್ಟೇಟ್ ಯಾವುದು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಸ್ಸಾಂ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಡಿ ಅಸ್ಸಾಂ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 66ನೇ ಪ್ರಶ್ನೆ, 2025-26ನೇ ಸಾಲಿನ ರಣಜಿ ಟ್ರೋಫಿಯಲ್ಲಿ ಜಮ್ಮು ಕಾಶ್ಮೀರ ಯಾವ ತಂಡವನ್ನು ಸೋಲಿಸಿತು ಅಂತ ಪ್ರಶ್ನೆ ಆಗಿರುತ್ತೆ. ನಾನು ನಿಮಗೆ ಆಗಲೇ ತಿಳಿಸಿದೆ, ಕ್ರಿಕೆಟ್ನ ಬಗ್ಗೆ ನಿಮಗೆ ಚೂರಾದರೂ ನಾಲೆಡ್ಜ್ ಇರಬೇಕಾಗುತ್ತೆ. 2025-26ನೇ ಸಾಲಿನಲ್ಲಿ ನಡೆದಂಥ ರಣಜಿ ಟ್ರೋಫಿಯಲ್ಲಿ ವಿನ್ನರ್ ಆಗಿದ್ದು ಜಮ್ಮು ಕಾಶ್ಮೀರ ಆದರೆ ರನ್ನರ್ ಅಪ್ ತಂಡ ಆಪ್ಷನ್ ಸಿ ನಮ್ಮ ಕರ್ನಾಟಕ ಆಗಿರುತ್ತೆ. ಹಾಗಾಗಿ ಯಾವ ತಂಡವನ್ನು ಸೋಲಿಸಿತು ಅಂತಾರೆ, ನಮ್ಮ ಕರ್ನಾಟಕ ತಂಡವನ್ನು ಸೋಲಿಸಿ ಜಮ್ಮು ಕಾಶ್ಮೀರದವರು ವಿನ್ ಆದರು. ಹಾಗಾಗಿ ವಿನ್ನರ್ ಯಾರು ಅಂದರೆ ಜಮ್ಮು ಕಾಶ್ಮೀರ, ರನ್ನರ್ ಅಪ್ ನಮ್ಮ ಕರ್ನಾಟಕ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 67ನೇ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿವಸ 2026 ಯಾವಾಗ ಆಚರಿಸಲಾಯಿತು? ವಿಶ್ವ ವನ್ಯಜೀವಿ ದಿವಸ 2026 ಆಚರಿಸಿದಂಥ ದಿನ ಯಾವುದು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾರ್ಚ್ 10. ಆಪ್ಷನ್ ಬಿ ಮಾರ್ಚ್ 10 ಸರಿಯಾಗಿರುತ್ತೆ. ಸ್ನೇಹಿತರೆ, ನೀವು ಜನವರಿಯಿಂದ ಡಿಸೆಂಬರ್ವರೆಗೆ ಯಾವ ದಿನ ಬರುತ್ತೆ, ಆ ಒಂದು ದಿನಗಳ ಥೀಮ್ ಏನು, ಯಾವ ದಿನಾಂಕದಂದು ಏನೆಲ್ಲ ಆಚರಿಸಲಾಗುತ್ತೆ ಅಂತ ಕಂಪ್ಲೀಟಾಗಿ ನೋಟ್ಸ್ ಕೂಡ ಮಾಡ್ಕೊಳ್ಳಿ ಆವಾಗ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ 68ನೇ ಪ್ರಶ್ನೆ, ಫೇತ್ ಬ್ರಿಡ್ಜನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಫೇತ್ ಬ್ರಿಡ್ಜ್ ಅನ್ನುವಂಥದ್ದನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಈ ಒಂದು ಫೇತ್ ಬ್ರಿಡ್ಜನ್ನು ತ್ಲವಾಗ್ ನದಿಯ ಮೇಲೆ ಕಟ್ಟಲಾಗಿದೆ. ಆಪ್ಷನ್ ಡಿ ತ್ಲವಾಗ್ ನದಿಯ ಮೇಲೆ ಕಟ್ಟಲಾಗಿರುತ್ತದೆ. ನೆಕ್ಸ್ಟ್ 69ನೇ ಪ್ರಶ್ನೆ, ಬಡನಾ ಹೈ ತೋ ಯಹ ಜುಡನಾ ಹೈ ಅಭಿಯಾನವನ್ನು ಲಾಂಚ್ ಮಾಡಿದವರು ಯಾರು? ಸ್ನೇಹಿತರೆ, ಬಡನಾ ಹೈ ತೋ ಯಹ ಜುಡನಾ ಹೈ ಎಂಬಂಥ ಈ ಒಂದು ಅಭಿಯಾನವನ್ನು ಲಾಂಚ್ ಮಾಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜಯಂತ್ ಚೌಧರಿ. ಆಪ್ಷನ್ ಡಿ ಜಯಂತ್ ಚೌಧರಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಸ್ನೇಹಿತರೆ, ನೀವು ತುಂಬ ಜನ ಅಭ್ಯರ್ಥಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಅಥವಾ ಏನು ಒಂದು ತಿಳ್ಕೊಂಡಿರ್ಬೋದು ಅಂತಂದರೆ, ನಾನು ಹಿಸ್ಟ್ರಿ ಓದ್ತಾ ಇದ್ದೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ದೀನಿ, ಜಿಯೋಗ್ರಫಿ ಓದ್ತಾ ಇದ್ದೀನಿ ಅಥವಾ ಅರ್ಥಶಾಸ್ತ್ರ ಓದ್ತಾ ಇದ್ದೀನಿ, ಇಷ್ಟು ಓದಿದರೆ ಸಾಕು ನನಗೆ ಜಾಬ್ ಆಗಿಬಿಡುತ್ತೆ, ಈ ಸಲ ಕನ್ಫರ್ಮ್ ನನಗೆ ಜಾಬ್ ಸಿಗುತ್ತೆ ಅನ್ನೋಂಥವ್ರು ನೀವು KEನ ಟ್ರೆಂಡ್ ಯಾವ ರೀತಿ ಇರುತ್ತೆ ಟ್ರೆಂಡ್ಗೆ ತಕ್ಕಂತೆ ನೀವು ಚೇಂಜ್ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಒಂದು ಟ್ರೆಂಡ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತಂದರೆ ಪ್ರಸ್ತುತ ಕಾಂಪಿಟೇಷನ್ ಲೆವೆಲ್ ಕೂಡ ತುಂಬ ಹೈ ಆಗ್ತಿದೆ. ಕಾಂಪಿಟೇಷನ್ಗೆ ಬರ್ತಿರೋವಂಥ ಕ್ಯಾಂಡಿಡೇಟ್ಸ್ಗಳ ಒಂದು ಅವರ ಎಫರ್ಟ್ ಕೂಡ ಜಾಸ್ತಿ ಇದೆ ಮತ್ತು ಅವರು ತಿಳ್ಕೊಂಡಿರುವಂಥದ್ದು ಕೂಡ ಜಾಸ್ತಿ ಇರೋದ್ರಿಂದ ಪ್ರಸ್ತುತ ಬರುವಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ಗಳಾಗಿರ್ಬೋದು, ಇಷ್ಟು ಕೂಡ ತುಂಬ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನೀವು ಪ್ರಸ್ತುತ ನೋಡ್ತಾ ಹೋಗ್ಬೋದು ಮತ್ತು ಪ್ರೀವಿಯಸ್ಸಲ್ಲಿ ಅಂತಾರೆ ಒಂದು 7-8 ವರ್ಷದ ಹಿಂದೆಗಳಲ್ಲಿ ನಡೆದಂಥ ಎಕ್ಸಾಮ್ಸ್ಗಳು ಮತ್ತು ಪ್ರಸ್ತುತ ನಡೀತಾ ಇರುವಂಥ ಎಕ್ಸಾಮ್ಸ್ಗಳನ್ನು ಕಂಪೇರ್ ಮಾಡ್ತಾ ನೋಡ್ತಾ ಹೋಗೋದಾದರೆ
ಯಾವುದೇ ಎಕ್ಸಾಮ್ಸ್ ಆಗಿರಲಿ ನಿಮಗೆ ನೀವು ಕಂಪ್ಲೀಟಾಗಿ ಅದರಲ್ಲಿ ಗಮನಿಸುವಂಥದ್ದು ಏನು ಅಂತಂದರೆ ಅತಿ ಹೆಚ್ಚಿನದಾಗಿ ನಿಮಗೆ ಮೆಂಟಲ್ ಎಬಿಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕರೆಂಟ್ ಅಫೇರ್ಸ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಹೆಚ್ಚಿನದಾಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವೇನು ಮಾಡಬೇಕು, ನಾನು ಬರೀ ಹಿಸ್ಟ್ರಿನೇ ಓದ್ಕೋತೀನಿ, ಬರೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಕೋತೀನಿ, ಬರೀ ನನಗೆ ಯಾವುದು ಗೊತ್ತಿಲ್ಲ, ಜಿಯೋಗ್ರಫಿ ಅಷ್ಟೇ ಗೊತ್ತಿದೆ ಅನ್ನೋಂಥವ್ರು ಯಾವುದೇ ಕಾರಣಕ್ಕೂ ನೀವು ಜಾಬ್ ತೊಗೊಳ್ಳಿಕ್ಕೆ ಆಗಲ್ಲ ಮತ್ತು ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಕೂಡ ಬರೋದಿಲ್ಲ. ನೀವು ಯಾವ ರೀತಿ ಟ್ರೆಂಡ್ ಇದೆ ಆ ಒಂದು ಟ್ರೆಂಡ್ಗೆ ತಕ್ಕಂತೆ ಕಂಪ್ಲೀಟಾಗಿ ಏನೆಲ್ಲ ಒಂದು ಅಪ್ಡೇಟ್ಗಳನ್ನು ಮಾಡ್ಕೋಬೇಕಾಗಿರುತ್ತೆ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪ್ಲ್ಯಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಇವೆಲ್ಲದರ ಬಗ್ಗೆನೂ ಕೂಡ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡ್ತಾ ಹೋದರೆ, ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡ್ತಾ ಹೋದರೆ ನಿಮಗೆ ನೀವು ಯಾವುದೇ ಒಂದು ಎಕ್ಸಾಮ್ಸ್ ಬರೆದ್ರೂ ಕೂಡ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿ ಈ ಒಂದು ಹುದ್ದೆಗಳನ್ನು ನೀವು ಪಡ್ಕೋಬೋದಾಗಿರುತ್ತೆ. ನೀವು ಕೆಲವರು ಇನ್ನೂ ಕೂಡ ಪ್ರೀವಿಯಸ್ಸಿಂದನೂ ಇದುವರೆಗೂ ಓದ್ತಿರೋಂಥವ್ರು ಕೆಲವೊಂದು ತುಂಬ ಜನ ಕ್ಯಾಂಡಿಡೇಟ್ಸ್ಗಳು 8ರಿಂದ 10 ವರ್ಷ ಓದ್ತಾ ಇದ್ದೀನಿ, ನಾನು ಸ್ಕೋರ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನಾನು ಸ್ಕೋರ್ ಮಾಡಿರೋವಂಥದ್ದು ಎಲ್ಲದೂ ಕೂಡ ಅಂತಂದರೆ ನಾನು ಟಿಕ್ ಮಾಡಿರೋವಂಥ ಎಲ್ಲ ಮಾರ್ಕ್ಸ್ಗಳು ಕೂಡ ನನಗೆ 100/100 ಅಂತಂದರೆ, ಈಗ ನಾನು 60 ಕ್ವಶನಿಗೆ ಟಿಕ್ ಮಾಡಿದ್ದೀನಿ ಅಂತಂದರೆ 60ಕ್ಕೆ 60 ಸರಿ ಇರುತ್ತೆ ನನಗೆ. ಇನ್ನೂ 40 ಕ್ವಶನ್ಸ್ಗಳಿಗೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದಿತ್ತು. ಹಾಗಾಗಿ ನಂದು ಆಗಿಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಆದರೆ ನೀವು ಯಾವಾಗಲೇ ಆಗಲಿ ಒಂದು ಜಾಬನ್ನು ತೊಗೊಂಡ್ರೆ ಮಾತ್ರ ನಿಮಗೆ ಒಂದು ವ್ಯಾಲ್ಯೂ ಅನ್ನೋಂಥದ್ದು ಇರುತ್ತೆ. ಹಾಗಾಗಿ ಆದಷ್ಟು ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಡೆ ಬಗ್ಗೆ ಫೋಕಸ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಜಾಬ್ ಕೂಡ ಸಿಗುತ್ತೆ. ಕಾಂಪಿಟೇಷನ್ ಲೆವೆಲು ಕೂಡ ಅಷ್ಟೇ ಹೈ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ 70ನೇ ಪ್ರಶ್ನೆ ಕಡೆಗೆ ನೋಡಿದ್ರೆ ಸ್ನೇಹಿತರೆ, ಆದಷ್ಟು ನಾವು ಹೇಳಿರುವಂಥ ಮಾತನ್ನು ನೀವು ಬೇಕಿದ್ರೆ ಯಾವುದಾದ್ರೂ ಒಂದು ಪ್ರೀವಿಯಸ್ ಪೇಪರ್ಗಳನ್ನು ತೆಗೆದು ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. 70ನೇ ಪ್ರಶ್ನೆ, ವಿಶ್ವ ಶ್ರವಣ ದಿವಸ 2026 ಯಾವಾಗ ಆಚರಿಸಲಾಯಿತು? ವಿಶ್ವ ಶ್ರವಣ ದಿವಸ ಯಾವಾಗ ಆಚರಿಸಲಾಯಿತು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಾರ್ಚ್ 3ರಂದು. ಆಪ್ಷನ್ ಡಿ, ಮಾರ್ಚ್ 3ರಂದು ವಿಶ್ವ ಶ್ರವಣ ದಿವಸ ಆಗಿರುತ್ತೆ. ನೆಕ್ಸ್ಟ್ 71ನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ ಅಗ್ನಿ ವರ್ಷ ಯುದ್ಧಾಭ್ಯಾಸ ಆಯೋಜಿಸಲಾಗಿತ್ತು? ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ಸ್ಥಳದಲ್ಲಿ ಅಗ್ನಿ ವರ್ಷ ಯುದ್ಧಾಭ್ಯಾಸ ಆಯೋಜಿಸಲಾಗಿತ್ತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ರಾಜಸ್ಥಾನದಲ್ಲಿ. ಆಪ್ಷನ್ ಎ, ರಾಜಸ್ಥಾನದಲ್ಲಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 72ನೇ ಪ್ರಶ್ನೆ, ಬಾಂಗ್ಲಾರ್ ಯುವ ಸಾಥಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಬಾಂಗ್ಲಾರ್ ಯುವ ಸಾಥಿ ಯೋಜನೆ ಪ್ರಾರಂಭಿಸಿದಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ರಾಜ್ಯವು ಈ ಒಂದು ಬಾಂಗ್ಲಾರ್ ಯುವ ಸಾಥಿ ಎಂಬಂಥ ಯೋಜನೆ ಕೂಡ ಪ್ರಾರಂಭಿಸಿರುತ್ತದೆ. ನೆಕ್ಸ್ಟ್ 73ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಮಾನ ನಿಲ್ದಾಣಕ್ಕೆ 2025ನೇ ಸಾಲಿನ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡ್ ದೊರೆಯಿತು? ಸ್ನೇಹಿತರೆ, ನಾನು ಆಗಲೇ ನಿಮಗೆ ತಿಳಿಸ್ದೆ, ಯಾವೆಲ್ಲ ಡೊಮೆಸ್ಟಿಕ್ ಆಗಲಿ ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಾಗಲಿ ಏನು ಸಾಧನೆ ಮಾಡಿರುತ್ತೆ, ಪ್ರಸ್ತುತ ಕರೆಂಟ್ ಅಫೇರ್ಸಲ್ಲಿ ಏನು ಬಂದಿರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ 2025ನೇ ಸಾಲಿನಲ್ಲಿ ಈ ಕೆಳಕಂಡ ಯಾವ ಒಂದು ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡ್ ದೊರೆಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ನಮ್ಮ ಕರ್ನಾಟಕದ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಖೇಲೋ ಇಂಡಿಯಾ ವಿನ್ನರ್ ಗೇಮ್ಸ್ 2026 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ತಂಡ ಯಾವುದು? ಸ್ನೇಹಿತರೆ, ಖೇಲೋ ಇಂಡಿಯಾ ವಿನ್ನರ್ಸ್ ಗೇಮ್ಸಲ್ಲಿ 2026 ಈ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ತಂಡ ನಮ್ಮ ಭಾರತೀಯ ಸೇನೆ ಆಗಿರುತ್ತೆ. ಹಾಗೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ, ನೀವು ಆದಷ್ಟು ಗೇಮ್ಸ್ಗಳ ಬಗ್ಗೆನೂ ಕೂಡ ಫೋಕಸ್ ಮಾಡ್ತಾ ಹೋಗಬೇಕಾಗತ್ತೆ. ಆವಾಗ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಗೇಮ್ಸ್ಗಳ ಬಗ್ಗೆನೂ ಕೂಡ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ 75ನೇ ಪ್ರಶ್ನೆ, ದೆಹಲಿ ಓಪನ್ 2026 ಪುರುಷ ಸಿಂಗಲ್ಸ್ನ ವಿಜೇತರು ಯಾರು? ದೆಹಲಿ ಓಪನ್ಸ್ನ ಈ ಒಂದು ಪುರುಷರ ಸಿಂಗಲ್ಸ್ನ ವಿಜೇತರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸ್ಟೀಫನ್ ಸಕಲರಿಡೇಸ್. ಸ್ನೇಹಿತರೆ, ಆಪ್ಷನ್ ಬಿ ಸ್ಟೀಫನ್ ಸಕಲರಿಡೇಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 76ನೇ ಪ್ರಶ್ನೆ, ನ್ಯಾಷನಲ್ ಸೇಫ್ಟಿ ಡೇ ಯಾವಾಗ ಆಚರಿಸಲಾಯಿತು? ಸ್ನೇಹಿತರೆ, ನ್ಯಾಷನಲ್ ಸೇಫ್ಟಿ ಡೇ 2026 ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ,
ಮಾರ್ಚ್ 4ರಂದು ಆಪ್ಷನ್ ಸಿ ಮಾರ್ಚ್ 4ರಂದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಗ್ಲೋಬಲ್ ರೆಸಿಡೆನ್ಸ್ ಇಂಡೆಕ್ಸ್ 2026ರಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಸ್ನೇಹಿತರೆ. ಗ್ಲೋಬಲ್ ರೆಸಿಡೆನ್ಸ್ ಇಂಡೆಕ್ಸ್ 2026ರಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ದೇಶ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಗ್ರೀಸ್ ದೇಶ. ಆಪ್ಷನ್ ಡಿ ಗ್ರೀಸ್ ದೇಶ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. 78ನೇ ಪ್ರಶ್ನೆ, ಹನುಮಾನ್ ಯೋಜನೆಯನ್ನು ಯಾವ ಉದ್ದೇಶದಿಂದ ಮಾಡಲಾಯಿತು? ಹನುಮಾನ್ ಯೋಜನೆಯನ್ನು ಯಾವ ಒಂದು ಉದ್ದೇಶದಿಂದ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾನವ ವನ್ಯಮೃಗ ಸಂಘರ್ಷ. ಆಪ್ಷನ್ ಬಿ ಮಾನವ ವನ್ಯಮೃಗ ಸಂಘರ್ಷ ಈ ಒಂದು ಯೋಜನೆಯಿಂದ ಪ್ರಾರಂಭಿಸಲಾಗಿರುತ್ತೆ. ಇದನ್ನು ಪ್ರಾರಂಭಿಸಿದಂಥ ರಾಜ್ಯ ಯಾವುದು ಅಂತಂದರೆ ಆಂಧ್ರ ಪ್ರದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 79ನೇ ಪ್ರಶ್ನೆ, ಇಂಡಿಯನ್ ಬೈಸನ್ ಫೆಸ್ಟ್ 2026 ಎಲ್ಲಿ ಆಯೋಜಿಸಲಾಗಿತ್ತು ಸ್ನೇಹಿತರೆ? ಇಂಡಿಯನ್ ಬೈಸನ್ ಫೆಸ್ಟ್ ಎಂಬುವಂಥದ್ದು 2026ರಲ್ಲಿ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ದೇಬ್ರಿಗಢ ವೈಲ್ಡ್ ಲೈಫ್ ಸೆಂಚುರಿ ಸ್ನೇಹಿತರೆ. ದೇಬ್ರಿಗಢ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 80ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಯಾವ ರಾಜ್ಯದಲ್ಲಿ ದಿವ್ಯಾಂಗ ಸಹಾಯಕ ಪೋರ್ಟಲ್ ಲಾಂಚ್ ಮಾಡಲಾಯಿತು ಸ್ನೇಹಿತರೆ? ಯಾವ ರಾಜ್ಯದಲ್ಲಿ ದಿವ್ಯಾಂಗ ಸಹಾಯಕ ಪೋರ್ಟಲನ್ನು ಲಾಂಚ್ ಮಾಡಲಾಯಿತು ಅಂತ ಸರಿಯಾದಂಥ ಉತ್ತರವನ್ನು ಆದಷ್ಟು ವಿಡಿಯೋ ನೋಡ್ತಿರೋಂಥ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಾವು ಯಾಕೆ ನಿಮಗೆ ಕಮೆಂಟ್ ಮಾಡಲಿಕ್ಕೆ ಹೇಳ್ತೀವಿ ಅಂತಂದರೆ, ಆ ಒಂದು ಪ್ರಶ್ನೆಗಳನ್ನು ನೀವು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಆ ಒಂದು ಪ್ರಶ್ನೆಗಳು ಕಂಪ್ಲೀಟಾಗಿ ನಿಮ್ಮ ಒಂದು ಮೈಂಡಲ್ಲಿ ಉಳಿಲಿ, ನಿಮಗೆ ಜ್ಞಾಪನ ಉಳಿದು ಆ ಒಂದು ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ನೀವು ಸರಿಯಾದಂಥ ಉತ್ತರಗಳನ್ನು ಕೂಡ ಹಾಕ್ಬೋದಾಗಿರುತ್ತೆ. ಹಾಗಾಗಿ ಯಾವುದೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಸ್ನೇಹಿತರೆ, 6 ತಿಂಗಳ ಒಂದು PDF ಕಂಪ್ಲೀಟಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಅಪ್ಲೋಡ್ ಕೂಡ ಮಾಡ್ತೀವಿ. ಆ ಒಂದು PDF ಬೇಕಿರೋಂಥವ್ರು ಕೂಡ ಪಡ್ಕೋಬೋದಾಗಿರುತ್ತೆ. ಸ್ನೇಹಿತರೆ, 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ಕಂಪ್ಲೀಟ್ ಆದಂಥ ವಿಡಿಯೋ ಸೀರೀಸ್ ಇನ್ನೂ ಕೂಡ ಮುಂದುವರಿಯುತ್ತದೆ. ಇದು ಪಾರ್ಟ್ 2 ವಿಡಿಯೋ ಕೂಡ ಇದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಕ್ವಶನ್ಸ್ಗಳನ್ನು ಹಾಕ್ತಿರ್ತೀವಿ. ಹಾಗಾಗಿ ಹೊಸಬ್ರು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನೀವು ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಏನೇ ಒಂದು ಟಾಪಿಕ್ಸ್ಗಳಿಗೂ ಬೇಕಂತಂದರೂ ಕೂಡ ಯಾವ ಟಾಪಿಕ್ಸ್ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬೇಕಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಟಾಪಿಕ್ಸ್ನ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀವಿ. ನಮ್ಮ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಹೊಸಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ಗಳೊಂದಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.